ಸಮಯ ಈಗ ರಾತ್ರಿ 10 ಗಂಟೆ ಆಗಿದೆ. ಈ ಸಮಯದಲ್ಲಿ ಅಪ್ಪ ಚೀಲದಲ್ಲಿ ಪಲಾವ್ನ ತುಂಬ್ಕೊಂಡು ಬಂದು ಹೀಗೆ ಚೆಲ್ತಾ ಇದ್ದಾರೆ. ಯಾಕೆ ಚೆಲ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಣ್ಣನ ಮನೆಯಲ್ಲಿ ಗೃಹ ಪ್ರವೇಶ ಇತ್ತು. ಗೃಹ ಪ್ರವೇಶದಲ್ಲಿ ತುಂಬ ಊಟ ಮಿಕ್ಕಿತ್ತು. ಅದಕ್ಕೆ ಅಪ್ಪ ಈ ಥರ ಪಲಾವ್ ಮತ್ತು ವೈಟ್ ರೈಸ್ನ ಹಿಂಗೆ ಚೀಲಕ್ಕೆ ಹಾಕೊಂಡು ತೊಗೊಂಡು ಬಂದಿದ್ದಾರೆ. ನಾವು ಕುರಿ, ಕೋಳಿ, ಮೇಕೆ ಸಾಕ್ತಾ ಇದ್ದೀವಿ ಅಂತ ತುಂಬ ಜನಕ್ಕೆ ಗೊತ್ತು. ಆದರೆ ನಾವು ಮೀನುಗಾರಿಕೆ ಕೂಡ ಮಾಡ್ತಾ ಇದ್ದೀವಿ. ಅಂದರೆ ದೊಡ್ಡ ಪ್ರಮಾಣದಲ್ಲ, ಸಣ್ಣ ಪ್ರಮಾಣದಲ್ಲಿ. ನಮ್ಮಲ್ಲೇ ಇರೋ ಕೃಷಿ ಹೊಂಡದಲ್ಲಿ ನಾವು ಮೀನುಗಳನ್ನ ಬಿಟ್ಟಿದ್ದೀವಿ ಆ್ಯಂಡ್ ಅಲ್ಲೇ ನಾವು ಮೀನುಗಾರಿಕೆ ಕೂಡ ಮಾಡ್ತಾ ಇದ್ದೀವಿ. ಮೀನುಗಳಿಗೆ ಅಂತ ಸಪ್ರೇಟಾಗಿ ನಾವು ಊಟ ತರಲ್ಲ. ಮನೆಯಲ್ಲೇ ಹೆಚ್ಚು ಪ್ರಮಾಣದಲ್ಲಿ ಅನ್ನ ಉಳಿದಿದ್ರೆ ಅಥವಾ ನಾವು ಹಳ್ಳಿಯಲ್ಲಿ ಇರೋದ್ರಿಂದ ಪ್ರತಿಯೊಂದು ದಿನ ಯಾರ್ದಾದ್ರೂ ಮನೆಯಲ್ಲಿ ಏನಾದರೂ ಒಂದು ಸಮಾರಂಭ ನಡೀತಾನೆ ಇರುತ್ತೆ. ಅಲ್ಲಿ ಏನಾದರೂ ಅಡುಗೆ ಮಿಕ್ಕಿದ್ರೆ ಅದನ್ನು ಕೂಡ ತೊಗೊಂಡು ಬಂದು ನಾವು ಮೀನಿಗೆ ಹಾಕ್ತೀವಿ. ಮತ್ತು ಇನ್ನೊಂದು ಸ್ಪೆಷಲ್ ಫುಡ್ ನಾವು ಮೀನುಗಳಿಗೆ ಹಾಕೋದಂದರೆ ಅದು ಸಗಣಿ. ನಮ್ಮ ಮನೇಲಿ ಹಸುಗಳಿಲ್ಲ, ಅದಕ್ಕೆ ರೋಡಲ್ಲಿ ಎಲ್ಲಿ ಸಗಣಿ ಬಿದ್ದಿದ್ರು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಕೃಷಿ ಹೊಂಡದಲ್ಲಿ ಹಾಕ್ತೀವಿ ಮೀನುಗಳಿಗೆ. ಅದು ಕೂಡ ಒಂದು ಒಳ್ಳೆಯ ಆಹಾರ. ಇದಕ್ಕೆ ಹೇಳೋದು ಹಳ್ಳಿಗಳಲ್ಲಿ ನಾವು ಜೀವನ ಮಾಡೋಕ್ಕಾಗಿರ್ಬೋದು, ಕೃಷಿ ಮಾಡೋಕ್ಕಾಗಿರ್ಬೋದು ಕಂಪೇರಿಟಿವ್ಲಿ ತುಂಬಾ ಸುಲಭ. ನಮಗೇನು ಬೇಕು, ನಾವು ಸಾಕಿರುವಂಥ ಪ್ರಾಣಿಗಳಿಗೆ ಏನು ಬೇಕು ಅಂತ ನಾವು ಅಂಗಡಿಗೆ ಹೋಗಿ ತೊಗೊಂಡು ಬರೋ ಹಂಗಿಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಕಣ್ಣಾಯಿಸಿದ್ರೆ ಅದೆಲ್ಲ ಆಹಾರನೂ ನಮ್ಗೆ ಅಲ್ಲೇ ಸಿಗುತ್ತೆ. ಇದುವರೆಗೂ ನಾವು ಕುರಿಗೆ, ಕೋಳಿಗೆ, ಮೀನಿಗೆ ಏನು ತುಂಬ ಖರ್ಚು ಮಾಡಲೇ ಇಲ್ಲ. ನಮ್ಮ ಜಮೀನಲ್ಲಿ ಏನು ಸಿಗುತ್ತೆ ಅದನ್ನೇ ಕೊಡ್ತಾ ಇದ್ದೀವಿ. ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಇಷ್ಟೇ. ತುಂಬ ಜನ ಹಳ್ಳಿಗೆ ಬಂದು ಕೃಷಿ ಮಾಡಬೇಕು ಅಂತಿದ್ದೀರಾ. ಕೃಷಿಯ ಜೊತೆಗೆ ನಮಗೆ ಪ್ಯಾಸಿವ್ ಇನ್ಕಮ್ ಆಗಿ ಈ ಥರ ಎಲ್ಲ ಆಪ್ಷನ್ಸ್ ಇದೆ ಅಂತ ತೋರಿಸ್ಲಿಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಹೋಪ್ ದಿಸ್ ಹೆಲ್ಪ್ಸ್ ಯು. ಥ್ಯಾಂಕ್ ಯು ಸೋ ಮಚ್.